ಊರಲ್ಲಿ ಬಿಟ್ಟಿದ್ದು 1 ತಿಂಗಳಾಗಿ ನಮ್ಮ ಬೇಕರಿಯಿಂದ ಬಾಳಿ ಮುಚ್ಕೊಂಡು ಬರೋ ಟೈಮಲ್ಲಿ ನನ್ನ ಕಣ್ಣು ಮುಂದೆ ನನ್ನ ಮಗನ ಅಂದ್ಬಿಟ್ರ. ಗೇಟ್ ಹತ್ರ ಬಂದಿದ ತಕ್ಷಣ 6 ಜನ ನನ್ನ ಮಗನ ಕೊಚ್ಚಿ ಹಾಕ್ಬಿಟ್ರು. ಕೆಲಸ ಆಯಿತು, ಮನೆ ತಂದಿತ್ತು. ಒಂದು 8 ತಿಂಗಳಿಗೆ ಬಂದಿದ್ದೆ ಜೈಲಿನಲ್ಲಿ. ಯಾವಾಗ ಹಳೆ ಕೇಸ್ ಆಗಿ 3 ವರ್ಷ ಆಯ್ತು. 3 ವರ್ಷ ಆಯ್ತು. ಮೇ ತಿಂಗಳು ಕರ್ಕೊಂಡ್ಬಂದು ಇನ್ನು ಮೇ ಕೂಡ ಬಂದಿಲ್ಲ ಸರ್. ಅದ್ರಲ್ಲಿ ಕೂಡ ನನ್ನ ಮಗ A5 ಸರ್ ಇದ್ದಿದ್ದು, A1 ಅಲ್ಲ, A2 ಇಲ್ಲ ಸರ್. ನನ್ನ ಮಗ ಕರ್ಕೊಂಡ್ಬಂದಿದ್ದು ನನ್ನ ಮಗನ ಕೊಚ್ಚಿ ಹಾಕ್ಬಿಟ್ಟು ಇವಾಗ 1 ತಿಂಗಳಾಯ್ತು ಸರ್. ರಾಜನ್ ಕುಂಟೆಯಲ್ಲಿ ಬೇಕ್ರಿ ಹಾಕ್ಕೊಟ್ಟಿದ್ದೆ. ಕೆಲಸದಿಂದ ಬಂದು 9:30 ಫೋನ್ ಮಾಡಿದೆ, ಬರ್ತಾಯಿದ್ದೀನಮ್ಮ ಅಂತ. ಇಲ್ಲೇ ನಿಂತ್ಕೊಂಡು ಮಗು ಊಟ ತಿಂತೈತೆ. ಗಾಡಿ ಬರುವಾಗ ಹೆಲ್ಮೆಟ್ ಅಲ್ಲ, 6 ಜನ ಬಂದು ಯಾರು ಇಲ್ಲಿ ಹೆಲ್ಮೆಟ್ ಹಾಕಲ್ಲ ಅಂದ್ಬಿಟ್ಟು ಓಡೋದು ಕೆಳಗಡೆ. ನಾನು ಓಡೋದ್ರೆ ಕೂಡ ಗೇಟ್ ಹಿಂಗೆ ಹಾಕಿ ಹಿಡ್ಕೊಂಡ್ಬಿಟ್ಟಿದ್ರು ಗಾಡಿಯಲ್ಲಿ. ನನ್ನ ಮಗನ ಕೆಳಗಡೆ ಹಾಕಿ ಪಾಪು ಊಟ ಮಾಡಿಸ್ತಾ ಇದ್ದೆ. ಗಾಡಿಯಲ್ಲಿ 3 ಗಾಡಿಯಲ್ಲಿ 6 ಜನ ಬಂದರು ಸರ್. ಗಾಡಿಯಲ್ಲೇ ಬಂದಿದ್ದ. ಅವನು ಜೋರಾಗಿ ಬಂದ. ಯಾರು ಏರಿಯಾದಲ್ಲಿ ಹೆಲ್ಮೆಟ್ ಹಾಕೊಂಬರಲ್ಲ ಅಲ್ವಾ ಅಂದ್ಬಿಟ್ಟು ಕೆಳಗಡೆ ಓಡೋದು ನನ್ನ ಮಗನ ಕಾಪಾಡ್ಕೊಳಕ್ಕಾಗಿಲ್ಲ. ನನ್ನ ಕೈಯಲ್ಲಿ ಚೇಂಜ್ ಮಾಡ್ಕೊಂಡು ಬಂದಿಲ್ಲ ಸರ್. ಹೊಡೆದಿದ್ದು ಅಲ್ಲಿ ನನ್ನ ಮಗ ಬರ್ತಾನಾಗ ನಾನು ಇಲ್ಲೇ ನಿಂತ್ಕೊಂಡಿದ್ದೆ ಸರ್. ಈ ಏರಿಯಾದಲ್ಲಿ ಯಾರು ಹೆಲ್ಮೆಟ್ ಹಾಕಲ್ವಲ್ಲ. ನನ್ನ ಮಗ ಫಾಸ್ಟಾಗಿ ಬಂದ. ಅವಾಗೂ ಕೆಳಗಡೆ ಬಿದ್ದು ಎದ್ದು ಓಡೋದೆ. ಗೇಟ್ ಹಿಡ್ಕೊಂಡ ಹಿಂದೆನೇ ಹಳೆ ದೇಶ ಇಟ್ಕೊಂಡು ನನ್ನ ಮಗನ ಈ ಥರ ಮಾಡಿಬಿಟ್ರು. ಹಳೆ ದೇಶ ಇಟ್ಕೊಂಡು ನನ್ನ ಮಗನಿಗೆ 28 ವರ್ಷ ನನ್ನ ಮಗ ಹೇಳ್ತಾ ಇದ್ದ ಸರ್, ಪ್ರೇಮು ನನ್ಗೆ ಅಟ್ಯಾಕ್ ಮಾಡಿಸ್ತಾವನೆ, ಮಾಡಿಸ್ತಾವನೆ ಅನ್ಬಿಟ್ಟು. ಪ್ರೇಮ್ ಅಟ್ಯಾಕ್ ಮಾಡಿಸ್ತಾವನಮ್ಮ, ಅಟ್ಯಾಕ್ ಮಾಡಿಸ್ತಾ ಇದ್ದಾನೆ ಅಂದ್ರೆ ಅದಕ್ಕೆ ಎತ್ಕೊಂಡು ಊರಲ್ಲಿ ಇಟ್ಟಿದ್ದೆ. ನಾನು ಕಣ್ಣೂರ ಮನೆ ಇರ್ತೀನಿ ಅಂತ ಇಟ್ಟದ ಅಂದ್ಬಿಟ್ಟು ಕರ್ಕೊಬೋದು ಬೇಕ್ರಿ ಹಾಕ್ಕೊಟ್ಕೊಂಡು ಬರ್ತಾಯಿದ್ದೆ, ಹೋಗ್ತಾಯಿದ್ದೆ. ಯಾವಾಗ ಮನೆ ಮಠ ನೋಡ್ಕೊಂಡಿದ್ದಾರ. ನಾವು ಊಟ ಬೆಳೆದು ಶಾಂಪುಂಡು ಇಲ್ಲಿ ಬಂದು 2 ವರ್ಷ ಆಯ್ತಾಯ್ತು ಸರ್. ನಾನು ಬಂದು ನನ್ನ ಮಗನಿಗೋಸ್ಕರ ಇಲ್ಲಿ ಬಂದೆ. ಅಲ್ಲಿ ಮರ್ಡರ್ ಆಗಿದೆ ಕೆಜೆಹಳ್ಳಿ. ಹಾಂ ಸರ್, ಅಲ್ಲಿ ಮದುವೆ ಆಗಿತ್ತು. ಅದರಲ್ಲಿ A5 ನನ್ನ ಮಗ. ಏನು ವಿಚಾರಕ್ಕೆ ಮೇಡಮ್ ಅಲ್ಲಿ ಮರ್ಡರ್ ಆಗಿದೆ? ಅದು ಏನೋ ಗಲಾಟೆ, ಬೇರೆ ವಿಷಯ ಗಲಾಟೆಗೆ ಯಾರೋ ಮಾಡಿದ್ದಕ್ಕೆ ನನ್ನ ಮಗ ಇನ್ವಾಲ್ವ್ ಇದ್ದಾನೆ ಅಂತ ಎತ್ತು ಹೊರಗಡೆ. ಅದರಿಂದ ಬೇಲ್ ತಗೊಂಡ್ಬಂದು ನನ್ನ ಮಗನ 8 ತಿಂಗಳು ಸರ್. ತಮ್ಮ ಹೆಸರು? ಸೋಮ.